ಹಾಯ್ ಹಲೋ ಫ್ರೆಂಡ್ಸ್. ಸೂರಿ 360 ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಿಮಗೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ಒಬ್ಬ ಭಾರತದ ದೇಶಭಕ್ತನ ಕುರಿತು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಫ್ರೆಂಡ್ಸ್, ನಿಮಗೆಲ್ಲರ ಗೊತ್ತಿರುವ ಹಾಗೆ ಭಾರತ ಅನ್ನತಕ್ಕಂಥದ್ದು ವಿಶೇಷತೆಯಲ್ಲಿ ಏಕತೆಯನ್ನು ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ಪಡೆದುಕೊಂಡಂಥ ಒಂದು ರಾಷ್ಟ್ರ. ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹಲವಾರು ಭಾರತೀಯರು ಪ್ರಾಣ ತ್ಯಾಗವನ್ನು ಮಾಡಿ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಿದ್ದಾರೆ. ಅಂಥ ಒಬ್ಬ ದೇಶಭಕ್ತಿಯ ಒಬ್ಬ ಮಹಾನ್ ದೇಶಭಕ್ತ ನಾಯಕ, ಕ್ರಾಂತಿಯ ಕಿಡಿ, ಸ್ವಾತಂತ್ರ್ಯದ ಕಿಡಿ ಎಂದೇ ಹೆಸರನ್ನು ಗಳಿಸಿ ಭಾರತದ ಇತಿಹಾಸ ಪುಟಗಳಲ್ಲಿ ಅಜರಾಮರವಾಗಿ ಉಳಿದಿರ್ತಕ್ಕಂಥ ಒಬ್ಬ ದೇಶ ಪ್ರೇಮಿ. ಅದೇ ರೀತಿಯಾಗಿ ಬ್ರಿಟಿಷರ ಎದೆಯಲ್ಲಿ ನಡಕವನ್ನು ಹುಟ್ಟಿಸಿ ಬ್ರಿಟಿಷರನಿಗೆ ಸವಾಲಿಸಿದು ತನ್ನ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ದೇಶಭಕ್ತ ರಾಷ್ಟ್ರ ಪ್ರೇಮಿಯ ಕುರಿತು ಇಂದಿನ ತರಗತಿಯಲ್ಲಿ ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಫ್ರೆಂಡ್ಸ್, ಅಂತಹ ಮಹಾನ್ ದೇಶಭಕ್ತ ಯಾವ ರೀತಿಯಾಗಿ ಇದ್ರು, ಅವರ ಒಂದು ದೇಶಾಭಿಮಾನ ಯಾವ ರೀತಿಯಾಗಿತ್ತು ಮತ್ತು ಅವರಲ್ಲಿರ್ತಕ್ಕಂಥ ಒಂದು ದೇಶದ ಬಗ್ಗೆ ಮಹೋನ್ನತ ಆಗಿರ್ತಕ್ಕಂಥ ಒಂದು ಕಲ್ಪನೆ ಏನು ಎಂಬುದರ ಕುರಿತು ಇಂದಿನ ತರಗತಿಯಲ್ಲಿ ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಫ್ರೆಂಡ್ಸ್, ಅಂತಹ ಮಹಾನ್ ದೇಶಭಕ್ತ ಯಾರು ಅಂತ ಹೇಳಿದ್ರೆ ಭಗತ್ ಸಿಂಗ್. ಫ್ರೆಂಡ್ಸ್, ಭಗತ್ ಸಿಂಗ್ ಅಂತ ಆ ಹೆಸರು ಕೇಳಿದ್ರೇ ನಮ್ಮ ಮೈ ರೋಮಾಂಚನಗೊಳ್ಳುತ್ತೆ. ಯಾಕಂದರೆ ನಿಮಗೆಲ್ಲರ ಗೊತ್ತಿರುವ ಹಾಗೆ ಭಾರತದ ಇತಿಹಾಸದ ಪುಟಗಳಲ್ಲಿ ಭಗತ್ ಸಿಂಗ್ ಅಂತ ಹೇಳಿದ್ರೆ ಆ ಹೆಸರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ನಿಮಗೆಲ್ಲರ ಗೊತ್ತಿರುವ ಹಾಗೆ ಭಗತ್ ಸಿಂಗ್ ಅನ್ನತಕ್ಕಂಥನು ಪಂಜಾಬಿನ ಲಾಯರ್ಪುರ ಜಿಲ್ಲೆಯ ಜರಾನ್ವಾಲಾ ತಾಲೂಕಿನ ಬಂಗಾ ಎಂಬ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ. 1907 ಸೆಪ್ಟೆಂಬರ್ 28ರಂದು ಅವರ ಒಂದು ಜನನ ಆಗುತ್ತೆ. ಈ ಒಬ್ಬ ಭಗತ್ ಸಿಂಗ್ ಅನ್ನತಕ್ಕಂಥರು ಅವರು ಜನಿಸಿದ್ದೇ ಒಬ್ಬ ದೇಶ ಪ್ರೇಮಿಗಳ ಕುಟುಂಬದಲ್ಲಿ. ಯಾಕಂದ್ರೆ ಅವರ ತಂದೆಯವರು ಆಗಿರ್ತಕ್ಕಂಥ ಕಿಶನ್ ಸಿಂಗ್ ಮತ್ತು ಅವರ ತಾತನವರು ಆಗಿರ್ತಕ್ಕಂಥ ಅರ್ಜುನ್ ಸಿಂಗ್ ಅವರು ಸಹ ದೇಶದ ಸ್ವತಂತ್ರ ಹೋರಾಟಗಳಲ್ಲಿ ಹಲವಾರು ಬಾರಿ ಭಾಗಿಯಾಗಿದ್ರು. ಅವರನ್ನು ಸಹ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದಂಥ ಈ ಭಗತ್ ಸಿಂಗ್ ಅವರ ಸ್ಫೂರ್ತಿಯ ಆಧಾರದ ಮೇಲೆ ಇವರಲ್ಲಿ ಸಹ ಒಂದು ದೇಶಾಭಿಮಾನ ಅನ್ನತಕ್ಕಂಥದ್ದು ಹುಕ್ಕಿ ಉರಿತಾ ಇತ್ತು. ಅವರನ್ನು ನೋಡಿ ಇವರು ಸಹ ಕಲಿತಾ ಇದ್ರು. ಅದೇ ರೀತಿಯಾಗಿ ಇವರಿಗೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಫ್ರಾನ್ಸ್ ಕ್ರಾಂತಿ ಮತ್ತು ರಷ್ಯಾ ಕ್ರಾಂತಿ ಅನ್ನತಕ್ಕಂಥದ್ದು. ನಿಮ್ಗಾಗಲೇ ಗೊತ್ತಿದೆ, ಫ್ರಾನ್ಸ್ ಕ್ರಾಂತಿ ಅನ್ನತಕ್ಕಂಥದ್ದು ಪ್ರಪಂಚದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ವಿಶ್ವಕ್ಕೆ ಸಾರಿರ್ತಕ್ಕಂಥ ಕ್ರಾಂತಿ. ಇಂತಹ ಕ್ರಾಂತಿಯಿಂದ ಸ್ಫೂರ್ತಿಯನ್ನು ಪಡೆದಿರ್ತಕ್ಕಂಥ ಭಗತ್ ಸಿಂಗ್ ಅವರು ತನ್ನ ದೇಶಕ್ಕಾಗಿ ಸೇವೆಯನ್ನು ಮಾಡಬೇಕು, ಆಂಗ್ಲರನ್ನು ನಮ್ಮ ಭಾರತದಿಂದ ಹೊರದೂಡಿಸ್ಬೇಕು ಎಂಬ ಒಂದು ದೃಢ ನಿರ್ಧಾರವನ್ನು ಮಾಡ್ತಾರೆ. ಇಂತಹ ಸಮಯದಲ್ಲಿ ಅವರು ತನ್ನ ಸ್ವತಂತ್ರ ಹೋರಾಟಗಾರ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಇಂಥ ಭಗತ್ ಸಿಂಗ್ ಅವರು ತನ್ನ ಇಡೀ ನರನಾಡಿಗಳಲ್ಲಿ ಸಹ ಒಂದು ದೇಶಭಕ್ತಿ ಅನ್ನತಕ್ಕಂಥದ್ದು ತುಂಬು ತುಳುಕ್ತಾ ಇರುತ್ತೆ. ಹೀಗೆ ತುಂಬು ತುಳುಕುವಂತ ಒಂದು ಸಂದರ್ಭದಲ್ಲಿ ಅವರು ಕೇವಲ ಮೂರು ವರ್ಷದ ಮಗು ಇದ್ದಾಗಲೇ ಒಂದು ಘಟನೆ ನಡೆಯುತ್ತೆ. ಅಂತ ಘಟನೆ ಯಾವುದಂತ ಹೇಳಿದ್ರೆ, ಅವರು ಒಂದು ದಿನ ತೋಟದಲ್ಲಿ ಹೋಗುವಂತ ಒಂದು ಸಂದರ್ಭದಲ್ಲಿ ಅವರ ಹೊಲದಲ್ಲಿ ಮಣ್ಣಿನ ಗುಡ್ಡೆಯನ್ನು ಮಾಡ್ಕೊಂಡಿರ್ತಾರೆ. ಆ ಮಣ್ಣಿನ ಗುಡ್ಡೆಗಳನ್ನು ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಗುಡ್ಡೆಗಳ ಮೇಲೆ ಸಣ್ಣದಾಗಿರ್ತಕ್ಕಂಥ ಕಡ್ಡಿಯನ್ನು ಇಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ತಂದೆಯ ಸ್ನೇಹಿತರೊಬ್ಬರು ಹೋಗಿ ಅವರನ್ನ ಏನು ಮಾಡ್ತಿದ್ದು ಮಗು ಅಂತ ಕೇಳ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಆ ಮಗು ಹೇಳ್ತಾರೆ, ನಾನು ಬಂದೂಕುಗಳನ್ನು ನಡೀತಾ ಇದ್ದೀನಿ. ಅವ್ರಿಗೆ ಶಾಕ್ ಆಗುತ್ತೆ, ಬಂದೂಕುಗಳನ್ನು ಯಾಕೆ ನಡೀತಾ ಇದೀಯ ಅಂತ ಕೇಳ್ತಾರೆ ಅವರು. ಅಂತ ಸಂದರ್ಭದಲ್ಲಿ ಆ ಒಬ್ಬ ಭಗತ್ ಸಿಂಗ್ ಹೇಳ್ತಾರೆ, ಒಬ್ಬೊಂದು ರೋಮಾಂಚಕಾರಿ ಆಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ, ನಾನು ಬ್ರಿಟಿಷರನ್ನು ಭಾರತದಿಂದ ಹೊರದೋಡ್ಸಕ್ಕೋಸ್ಕರ ಈ ಒಂದು ಬಂದೂಕುಗಳನ್ನು ನಡ್ತಾ ಇದ್ದೀನಿ ಅನ್ನತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಆಗ ಅವರಿಗೆ ಒಂದು ಆಶ್ಚರ್ಯ ಉಂಟಾಗುತ್ತೆ. ಈ ಒಬ್ಬ ಚಿಕ್ಕ ಮಗುವಿನಲ್ಲಿರ್ತಕ್ಕಂಥ ದೇಶಾಭಿಮಾನ ಎಂತಹದ್ದು, ತನ್ನ ದೇಶಕ್ಕೋಸ್ಕರ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವನ ಒಂದು ದೇಶಾಭಿಮಾನ ಯಾವ ಮಟ್ಟದಲ್ಲಿ ಇದೆ ಅನ್ನತಕ್ಕಂಥದ್ದು ಅವರಿಗೆ ಆಶ್ಚರ್ಯಚಕಿತಗೊಳಿಸುವಂತ ಮಾಡುತ್ತೆ. ಇಂತಹ ಸಂದರ್ಭದಲ್ಲಿ ಸಹ ಪ್ರತಿದಿನ ಸಹ ದೇಶದ ಬಗ್ಗೆ ಅವರು ಯೋಚನೆಯನ್ನು ಮಾಡ್ತಾನೆ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ನಿಮ್ಗಾಗಲೇ ಗೊತ್ತಿದೆ, ಭಾರತ ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ಅನ್ನತಕ್ಕಂಥದ್ದು ಒಂದು ಪ್ರಮುಖ ಘಟನೆ.
ಈ ಒಂದು ಜಲಿಯನ್ ವಾಲಾಬಾಗ್ ಅನ್ನತಕ್ಕಂಥ ಘಟನೆ ನಡೆಯುವಂತ ಒಂದು ಸಂದರ್ಭದಲ್ಲಿ ಈ ಒಬ್ಬ ಭಗತ್ ಸಿಂಗ್ ಅವರು ಪಂಜಾಬ್ನ DAN ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಆ ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಜಲಿಯನ್ ವಾಲಾಬಾಗ್ ಎಂಬ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ನಡೆಯುವಂತ ಸಂದರ್ಭದಲ್ಲಿ ನಿಮ್ಗಾಗಲೇ ಗೊತ್ತಿದೆ, ಈ ಒಂದು ಜಲಿಯನ್ ವಾಲಾಬಾಗ್ ಘಟನೆ ಅನ್ನತಕ್ಕಂಥದ್ದು ಯಾಕೆ ನಡೀತಾ ಅನ್ನತಕ್ಕಂಥದ್ದು. 1919ರಲ್ಲಿ ಬ್ರಿಟಿಷರು ರೌಲೆಟ್ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಈ ರೌಲೆಟ್ ಕಾಯ್ದೆಯ ಪ್ರಕಾರ ಅಂದ್ರೆ ಯಾವುದೇ ಗುಂಪುಗಳನ್ನು ಸೇರುವಂತಿಲ್ಲ, ಯಾವುದೇ ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ, ಅದೇ ರೀತಿಯಾಗಿ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಸೆರೆಮನೆಗೆ ತೆರಳುವಂತ ಒಂದು ಕಾರ್ಯವನ್ನು ಸಹ ಬ್ರಿಟಿಷ್ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಪಂಜಾಬಿನ ಅಮೃತಸರದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಲಿಯನ್ ವಾಲಾಬಾಗದಲ್ಲಿ ಅವರು ನಮ್ಮ ಭಾರತದ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳು ಸಹ ಅಲ್ಲಿ ಒಂದು ಸಭೆಯನ್ನು ಸೇರಿರ್ತಾರೆ. ಆ ಸಭೆಯನ್ನು ಸೇರಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಹ ಅದು ಬ್ರಿಟಿಷರ ರೌಲೆಟ್ ಕಾಯ್ದೆಗೆ ವಿರುದ್ಧವಾಗಿರ್ತದೆ. ಆ ವಿರುದ್ಧವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಅವ್ರಿಗೆ ಸಲಹೆ ಸೂಚನೆಯನ್ನು ಕೊಡ್ತಾರೆ. ಆದ್ರೆ ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಯಾವುದಕ್ಕೂ ಅಂಜುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಅಮೃತಸರದ SP ಆಗಿರ್ತಕ್ಕಂಥ ಸ್ಟಾರ್ಟ್ ಅವರು ತನ್ನ ಅಧಿಕಾರಿಗಳಾಗಿರ್ತಕ್ಕಂಥ ಸ್ಯಾಂಡರ್ಸ್ ಅವರಿಗೆ ಒಂದು ಮಾತನ್ನು ಕೊಡ್ತಾರೆ, ನೀವು ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ಬೋದು ಅಂತ. ಆ ಗುಂಡಿನ ದಾಳಿಯನ್ನು ಮಾಡುವಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಅಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಮೇಲೂ ಸಹ ಬ್ರಿಟಿಷ್ ಅಧಿಕಾರಿಗಳು ಗುಂಡಿನ ದಾಳಿಯನ್ನು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸುಮಾರು 379ಕ್ಕೂ ಹೆಚ್ಚು ಜನ ಅಲ್ಲಿ ಸಾವನ್ನಪ್ತಾರೆ. ಯಾಕಂದ್ರೆ ಅಲ್ಲಿ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಯುದ್ಧ, ಇಡೀ ಎಷ್ಟೋ ಜನ ಪ್ರಾಣ ತ್ಯಾಗವನ್ನೇ ಮಾಡಿರ್ತಾರೆ, ಪ್ರಾಣಗಳನ್ನೇ ಕಳ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಇಡೀ ಭಾರತದಾದ್ಯಂತ ಈ ವಿಚಾರ ಹಬ್ಬುತ್ತೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಗ ಕಾಲೇಜಿನಿಂದ ಹೊರಬಂದಂತಹ ಈ ಒಬ್ಬ ಭಗತ್ ಸಿಂಗ್ಗೆ ಗೊತ್ತಾಗುತ್ತೆ. ಅಂತ ಸಂದರ್ಭ ಭಗತ್ ಸಿಂಗ್ ಏನ್ ಮಾಡ್ತಾರೆ ಅಂದ್ರೆ ಸೀದಾ ಅವರು ಅವರ ಮನೆಗೆ ಹೋಗೋದಿಲ್ಲ. ಸೀದಾ ಅವ್ರು ಏನ್ ಮಾಡ್ತಾರೆ ಕಾಲೇಜಿನಿಂದ ಸೀದಾ ಅವರು ತಮ್ಮ ಅಮೃತಸರಕ್ಕೆ ಆ ಒಂದು ಜಲಿಯನ್ ವಾಲಾಬಾಗ್ ನಡೆದಿರ್ತಕ್ಕಂಥ ಆ ಒಂದು ಘಟನೆ ಸ್ಥಳಕ್ಕೆ ಬರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರು ನೋಡ್ತಾರೆ ಇಡೀ ರಕ್ತಸಿಕ್ತ ಸನ್ನಿವೇಶ, ಇಡೀ ರಕ್ತದ ಕೋಡಿನೇ ಹರಿದಿರುತ್ತೆ, ಭಾರತೀಯರ ಒಂದು ಸಂಹಾರವೇ ಆಗಿರುತ್ತೆ. ಅಂತ ಸಂದರ್ಭ ಅದನ್ನ ನೋಡಿ ಅವರಿಗೆ ದೇಶಾಭಿಮಾನ ಅನ್ನೋದು ಉಕ್ಕಿ ಹರಿಯುತ್ತೆ, ಕೆಂಡಾಮಂಡಲ ಉಂಟಾಗ್ತಾರೆ. ಏನು ಇಂಥ ಪರಿಸ್ಥಿತಿ, ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಬ್ರಿಟಿಷ್ ಅಧಿಕಾರಿಗಳು ಇಂಥ ಒಂದು ಕ್ರೂರವಾಗಿರ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಸನ್ನಿವೇಶನ ಸೃಷ್ಟಿ ಮಾಡಿದರೆ, ಇಂಥ ಒಂದು ನೋವಿನ ಸಂಗತಿ ಅಂತ ನೋಡಿದ ತಕ್ಷಣ ಅಲ್ಲಿ ರಕ್ತದ ಕೋಡಿನೇ ಹರಿದಿರುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನು ನೋಡಿದಂತ ಅವರು ದಿಗ್ಭ್ರಾಂತರಾಗಿ ನೋಡ್ತಾರೆ. ಯಾಕಂದ್ರೆ ಇದು ನಾವು ಭಾರತೀಯರು ಅನ್ನತಕ್ಕಂಥದ್ದು ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ದೇಶವನ್ನು ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರದೋಡಿಸೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಸಭೆ. ಆ ಸಭೆಗೆ ಬಂದಿರತಕ್ಕಂಥ ಮೇಲೆ ಇಂಥ ಒಂದು ಕ್ರೂರ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಸಾಕಷ್ಟು ಕೆಂಡಾಮಂಡಲವಾಗಿರ್ತಕ್ಕಂಥ ಕೋಪ ಬರುತ್ತೆ. ಅಂತ ದೇಶಭಕ್ತ ಅವರಲ್ಲಿ ಉಕ್ಕಿ ಉರಿತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರ ಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಒಂದು ಡಬ್ಬಿಯನ್ನು ತಗೊಂತಾರೆ. ಆ ಸಣ್ಣದಾಗಿರ್ತಕ್ಕಂಥ ಆ ಒಂದು ಡಬ್ಬಿಯನ್ನು ತಗೊಂಡು ಅದರಲ್ಲಿರ್ತಕ್ಕಂಥ ಆ ಒಂದು ಮಣ್ಣನ್ನು, ಆ ಒಂದು ಜಲಿಯನ್ ವಾಲಾಬಾಗ್ನ ಘಟನೆಯ ಒಂದು ಮಣ್ಣನ್ನು ಸಹ ಆ ಒಂದು ಡಬ್ಬಿಯಲ್ಲಿ ಹಾಕೊಂತಾರೆ. ಆ ಡಬ್ಬಿಯಲ್ಲಿ ಹಾಕೊಂಡು ನಂತರ ಆ ಮಣ್ಣಿನ ಒಂದು ರಕ್ತ ತಿಲಕವನ್ನು ತನ್ನ ಹಣೆಗೆ ತಿಲಕವಾಗಿ ಇಟ್ಕೊಂತಾರೆ. ಅಂದ್ರೆ ಅವರಲ್ಲಿ ಎಂತ ಒಂದು ದೇಶಾಭಿಮಾನ ಇತ್ತು ಅನ್ನತಕ್ಕಂಥದ್ದನ್ನ ನಾವು ಇಂಥ ಸಂದರ್ಭದಲ್ಲಿ ನೋಡ್ಬೇಕಾಗುತ್ತೆ. ನಂತರ ಆ ಘಟನೆಯಿಂದ ಅವ್ರಿಗೆ ಇಡೀ ದೇಶದ ಬಗ್ಗೆನೆ ಪ್ರತಿ ಕ್ಷಣವೂ ಸಹ ಅವರು ದೇಶದ ಬಗ್ಗೆನೆ ಚಿಂತನೆ ಮಾಡುವಂತ, ಬ್ರಿಟಿಷರನ್ನು ಭಾರತದಿಂದ ಹೊರದೂಡಿಸ್ಬೇಕೆಂಬ ಒಂದು ಮಹತ್ವಾಕಾಂಕ್ಷೆಯನ್ನು ಸಹ ಅವರು ಒಂದೇ ಆ ಒಂದು ಕೆಲಸ ಕಾರ್ಯಗಳು ತೊಡುವಂತ ಒಂದು ಸಿದ್ಧಾಂತಕ್ಕೆ ಅವರು ಮುನ್ನಡಿತಾರೆ ಅನ್ನತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ ಒಂದು ಡಬ್ಬಿಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಒಂದು ಕ್ರಾಂತಿಕಾರಿಗಳ ರಕ್ತದ ಮಣ್ಣನ್ನು ಸಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಮನೆಗೆ ತಗೊಂಡು ಹೋಗ್ತಾರೆ. ಅವ್ರ ಮನೆಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವರ ಸಹೋದರರಿಗೆ ಹೇಳ್ತಾರೆ, ಇದು ಭಾರತದ ಸ್ವಾತಂತ್ರ್ಯ ಸೇನಾನಿಗಳ ಒಂದು ರಕ್ತದ ಮಣ್ಣು, ಅಂದ್ರೆ ಅವರ ಒಂದು ಕ್ರಾಂತಿಯ ಕಿಡಿ ಇದು. ಆ ಕ್ರಾಂತಿಯ ಕಿಡಿಗೆ ನೀವೆಲ್ಲರೂ ಸಹ ನಮಸ್ಕರಿಸಿ ಎಂಬ ಒಂದು ಮಾತನ್ನು ಸಹ ಅವ್ರಿಗೆ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಪ್ರತಿದಿನವೂ ಸಹ ಆ ಮಣ್ಣಿಗೆ ಅವರು ಪೂಜೆ ಮಾಡುವಂತ ಒಂದು ಕಾರ್ಯವನ್ನು ಸಹ ಮಾಡ್ತಾ ಇರ್ತಾರೆ. ಇಂತಹ ಘಟನೆ ನಡೆಯುವಂತ ಒಂದು ಸಂದರ್ಭದಲ್ಲಿ ಸಹ ಅವ್ರು ಆಗಿರ್ಬೋದು, ಅಂದ್ರೆ ಅವರು ಆಗ್ಲೇ ತೀರ್ಮಾನ ಮಾಡ್ತಾರೆ
ಬ್ರಿಟಿಷರು ನಮ್ಗೆ ಇಷ್ಟೊಂದು ಹಿಂಸೆಯನ್ನು ಕೊಡ್ತಿದ್ರೆ ನಾವೇನಾದ್ರೂ ಮಾಡಿ ಬ್ರಿಟಿಷರನ್ನ ನಾವು ಭಾರತದಿಂದ ಹೊರದೂಡಿಸಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾ ಅಂದ್ರೆ ಕ್ರಾಂತಿಯ ಮಾರ್ಗವನ್ನು ಹಿಡಿಬೇಕು. ನಾವು ಪಿಸ್ತೂಲು ಮತ್ತು ಬಂದೂಕುಗಳಿಂದ ಮಾತ್ರ ಬ್ರಿಟಿಷರನ್ನು ನಮ್ಮ ಭಾರತದಿಂದ ಹೊರದೂಡಿಸಲು ಸಾಧ್ಯ ಎಂಬುವಂತ ಮನೋಭಾವನೆಯನ್ನು ಸಹ ಅಂದೇ ಅವರು ತಮ್ಮ ಮನಸ್ಸಿನಲ್ಲಿ ನಿರ್ಧಾರ ಮಾಡುವಂತ ಒಂದು ಕ್ರಮವನ್ನು ಸಹ ಅವರು ಕೈಗೊಳ್ತಾರೆ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೇಕಾಗುತ್ತೆ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ಭಗತ್ ಸಿಂಗ್ ಅವರ ಕುರಿತಾಗಿರ್ತಕ್ಕಂಥ ವಿಷಯದಲ್ಲಿ ಭಗತ್ ಸಿಂಗ್ ಅವರ ಒಂದು ಬಾಲ್ಯ ಮತ್ತು ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಘಟನೆಗಳು ಮತ್ತು ಅವರು ಯಾವ ರೀತಿಯಾಗಿ ತನ್ನ ದೇಶಾಭಿಮಾನವನ್ನು ಮೂಡಿಸ್ಕೊಂಡ್ರು ಎಂಬುದರ ಕುರಿತು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಭಗತ್ ಸಿಂಗ್ ಅವರು ಒಬ್ಬ ಕ್ರಾಂತಿಕಾರಿಯಾಗಿ ಮಾಡ್ತಕ್ಕಂಥ ಒಂದು ಹೋರಾಟ ಯಾವ ರೀತಿ ಇದೆ, ಅದೇ ರೀತಿಯಾಗಿ ಅವರು ಬ್ರಿಟಿಷರ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ರು ಎಂಬುದರ ಕುರಿತು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಂದಿನ ತರಗತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಹಿಂದ್.